ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ಈಗ ಮೀನು ತರ್ಲಿಕ್ಕೆ ಅಂತೇಳಿ ಹೊರಟಿತ್ತು, ನಾನು ಮತ್ತೆ ನಮ್ಮನೆಯವರು. ಮಧ್ಯಾಹ್ನ ಊಟಕ್ಕೆ ಮೀನು ಫ್ರೈ ಮಾಡೋದು. ಸಾರುಂಟು, ನಿನ್ನೆದು ಸಾರುಂಟು ಸ್ವಲ್ಪ, ಅದಕ್ಕೆ ಮೀನು ಫ್ರೈ ಮಾಡೋದು ಇವತ್ತು. ಎಂತ ಹೊರಡುವ ಮೀನು ತರಲಿಕ್ಕೆ? ಪಟ್ಟ ಪಟ್ಟ ಹೊರಡು, ಆಮೇಲೆ ನಿಮ್ಗೆ ಅಂಗಡಿಗೆ ಹೋಗ್ಬೇಕಲ್ಲ. ಬೆಳಿಗಿನ ತಿಂಡಿಗೆ ನಾನಿವತ್ತು ಇದು ಎಂತ ಚಪಾತಿಗೆ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ತಿಂದಾಯ್ತು, ತಿಂಡಿ ತಿಂದು ಈಗ ನಾವು ಮೀನ್ ಮಾರ್ಕೆಟಿಗೆ ಹೊರಡ್ತಾ ಇತ್ತು. ಅದನ್ನು ವಿಡಿಯೋ ಮಾಡಿದ್ದೇನೆ, ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದಂತೇಳಿ ವಿಡಿಯೋ ಮಾಡಿದ್ದೇನೆ. ತುಂಬ ಈಸಿಯಾಗಿ ಮಾಡ್ಬೋದು. ಅದು ಟೇಸ್ಟ್ ಉಂಟಲ್ಲ, ನಿಮಗೆ ಹೋಟ್ಲಲ್ಲೆಲ್ಲ ನೀವು ತಿಂತೀರಲ್ಲ ಅದೇ ಥರ ಬಂದಿತ್ತು. ಅದಕ್ಕೆ ನಿಮಗೆ ತೋರಿಸುವ ಅಂತೇಳಿ ಅದನ್ನು ಆ ಕ್ಲಿಪ್ಪನ್ನು ಹಾಕ್ತೇನೆ, ನೋಡ್ಕೊಂಡು ಬನ್ನಿ ಆಯಿತಾ. ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡುವ. ಈಗ ನಾನು ಅದಕ್ಕೆ 3 ಟೊಮೆಟೊ ತಗೊಂಡಿದ್ದೇನೆ, 3 ನೀರುಳ್ಳಿ ತಗೊಂಡಿದ್ದೇನೆ, 2 ಹಸಿಮೆಣಸು ತಗೊಂಡಿದ್ದೇನೆ, ಒಂದು ಸಣ್ಣ ತುಂಡು ಶುಂಠಿ ಮತ್ತು 8 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಮತ್ತು ಒಂದು ಅರ್ಧ ಎಲೆ ದಾಲ್ಚಿನ್ನಿ ಎಲೆ, ಒಂದು ಸ್ವಲ್ಪ ಮೆಣಸಿನಕಾಳು, 1/4 ಚಮಚ ಮೆಣಸಿನಕಾಳು, ಸ್ವಲ್ಪ ಅರ್ಧ ಚಮಚ ಬಡ ಸೊಪ್ಪು, ಮತ್ತು 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 2 ಲವಂಗ, ಇಷ್ಟು ತಗೊಂಡಿದ್ದೇನೆ. ಇದರಲ್ಲೀಗ ನೀರುಳ್ಳಿ ಮತ್ತು ಟೊಮೆಟೊವನ್ನು ಕೊಚ್ಚಿಟ್ಕೊಂಡಿದ್ದೇನೆ. ಇದಿಷ್ಟನ್ನು ಫ್ರೈ ಮಾಡಬೇಕು. ಅದರ ಮೊದಲು ಈಗ ನಾನು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ, ಮತ್ತು 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಈಗ ನಾನು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಪನ್ನೀರನ್ನು. ಅದನ್ನೀಗ ಇದರಲ್ಲಿ ಹುರ್ಕೊಳ್ತೇನೆ. ಫಸ್ಟಿಗೆ ಹುರಿದಿಟ್ಕೊಳ್ತೇನೆ. ಪನ್ನೀರ್ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ, ಅದನ್ನೆಲ್ಲ ಇದರಲ್ಲಿ ಈಗ ಹಾಕ್ಕೊಂಡು ಅದನ್ನು ಒಂಚೂರು ಆ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡುವಾಗ ಒಂದು ಸ್ವಲ್ಪ ಇದು ಮೆಣಸಿನ ಪುಡಿ, ಒಂಚೂರು ಉಪ್ಪು ಮತ್ತು ಒಂಚೂರು ಅರಿಶಿನ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಒಂಚೂರು ಅದರಲ್ಲೇ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಒಂದು ಬೌಲಿಗೆ ಇದನ್ನು ತೆಗೆದಿಟ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಅದೇ ಪಾನಿಗೆ ನಾನೀಗ ಇಲ್ಲಿ ಯಾವುದು ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೇನಲ್ಲ, ಕೊಂಡ ಎಲ್ಲ ಸಾಮಾನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಆ ಬೆಣ್ಣೆ ಮತ್ತು ಎಣ್ಣೆ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಳ್ತೇನೆ. ಆ ಪಾನಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ನೀರುಳ್ಳಿದು ನೀರು ಬಿಟ್ಕೊಳ್ತದಲ್ಲ, ಅದು ಸರಿ ಕಾದು ಸ್ವಲ್ಪ ಬಾಡಿ ಬರುತ್ತೆ. ಅದು ಸರಿ ತಣ್ಣದ ಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೆಲವು ಐಟಮನ್ನು ಹಾಕ್ಕೊಳ್ಬೇಕು. ಅದೇನೆಂದರೆ 1 ಚಮಚ ಮೆಣಸಿನ ಪುಡಿ, ಇದು ಚಿಲ್ಲಿ ಪೌಡರ್ ಅಂತ ಹೇಳ್ತಾರಲ್ಲ ಅದು 1 ಚಮಚ ಫುಲ್ ಹಾಕ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, ಇಷ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದಮೇಲೆ ಇದು ನಾನು ಫಸ್ಟಿಗೆ ಬಿಸಿ ನೀರಲ್ಲಿ ಸ್ವಲ್ಪ ಗೇರು ಬೀಜವನ್ನು, ಒಂದು 10-12 ಗೇರು ಬೀಜವನ್ನು ನೆನೆಸಿಟ್ಕೊಂಡಿದ್ದೇನೆ. ಅದನ್ನೆಲ್ಲ ಈ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಇಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ ನೋಡಿ, ಆ ಥರ ಅಷ್ಟು ಸ್ಮೂತ್ ಪೇಸ್ಟ್ ಆಗಬೇಕು. ಈ ಥರ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಪಾನ್ ಪುನಃ ಬಿಸಿಗಿಟ್ಕೊಳ್ಬೇಕು. ಬಿಸಿಗಿಟ್ಕೊಂಡು ಅದಕ್ಕೆ ಪುನಃ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ 1-2 ಸ್ಪೂನು 3 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬೇಕು. ಅದೇ ಪನ್ನೀರ್ ಬಟರ್ ಮಸಾಲ ಅಂತ ಹೇಳಿದರೆ ಸ್ವಲ್ಪ ಬೆಣ್ಣೆ ಬೇಕೇ ಅಲ್ಲ, ಮನೆಯಲ್ಲೇ ಮಾಡಿದ ಬೆಣ್ಣೆ ಇದು. ನಾನು ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಬೆಣ್ಣೆ ಕರಗೋಲರೆಗೆ ಒಂಚೂರು ಇದು ಮಾಡಿ ಆದಮೇಲೆ ಈಗ ನಾವು ಕಡ್ದಿಟ್ಟದ್ದು ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಂಡದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಗ್ಯಾಸು ಸ್ವಲ್ಪ ಸ್ಲೋ ಮಾಡ್ಕೊಳ್ಬೇಕು ಈ ಟೈಮಲ್ಲಿ, ಅದು ಇಲ್ದಿದ್ರೆ ಪಟ ಪಟ ಸಿಡಿಯುತ್ತೆ ಮೈಗೆಲ್ಲ. ಆದ್ದರಿಂದ ಇದನ್ನು
ಈಗ ಆ ಸ್ಮೂತ್ ಪೇಸ್ಟನ್ನೆಲ್ಲ ಒಂಚೂರು ನೀರು ಹಾಕಿ ಎಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳಿ, ಆ ಪಾನಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಒಂಚೂರು ಮಚ್ಚಬೇಕು, ಸರಿ ಮಾಡಿ ಮಚ್ಚಿ ಆದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಪುನಃ ಒಂದು ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು ಮುಚ್ಚಳ ಮುಚ್ಚಿ ಅದನ್ನು ಕುದಿಲಿಕ್ಕೆ ಬಿಡಿ. ಸಣ್ಣ ಉರಿಯಲ್ಲಿ ಅದು ಕುದಿಬೇಕು ಚಂದ. ಅದು ಆ ಮಸಾಲೆ ಸರಿ ಫ್ರೈ ಆಗಬೇಕು. ಅಷ್ಟರಲ್ಲಿ ನಾನೀಗ ಮನೆಯಲ್ಲೇ ತೆಗೆದಿಟ್ಟ ಕೆನೆ ಇತ್ತು, ನಾನು ಬೆಣ್ಣೆಗೆ ತೆಗೆದಿಟ್ಕೊಳ್ತೇನಲ್ಲ ಕೆನೆ, ಅದನ್ನು ಹೊರಗೆ ತೆಗೆದಿಟ್ಕೊಂಡು ಈ ಥರ ಆ ಕೆನೆಯನ್ನು ಸ್ವಲ್ಪ ಸರಿ ಸ್ಮ್ಯಾಶ್ ಮಾಡಿ ಅದನ್ನು ಕ್ರೀಮ್ ಥರ ಮಾಡ್ಕೊಳ್ತೇನೆ. ಸ್ವಲ್ಪ ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ನಮಗೆ. ಹೊರಗಿಂದ ಕ್ರೀಮ್ ತರೋದಕ್ಕಿಂತ ಇದು ಹೆಲ್ತಿಗೂ ಒಳ್ಳೆಯದು, ನಾವೇ ಮಾಡಿದ್ದಲ್ವ. ಇದನ್ನು ನಾವು ರೆಡಿ ಮಾಡಿಕೊಂಡು ಕಲಸಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಈಗ ನೋಡಿ ಇದು ಕುದ್ದಾಗಿರುತ್ತೆ ಸ್ವಲ್ಪ ಗ್ರೇವಿ. ಇಲ್ಲಿ ನೋಡಿ ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಅದು ಆ ಥರ ಆಗಬೇಕು. ಆ ಥರ ಆಗುವಾಗ ಈ ಟೈಮಲ್ಲಿ ನಾವು ಈ ಫ್ರೈ ಮಾಡಿ ಇಟ್ಕೊಂಡ ಪನ್ನೀರ್ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆದ ಮೇಲೆ ಅದನ್ನು ಪುನಃ ಒಂಚೂರು ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಟ್ಕೊಳ್ಬೇಕು. ನಾನು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಅದು ಕುದಿಲಿಕ್ಕೆ ಹಾಗೆ ಬಿಡ್ತೇನೆ ಸ್ವಲ್ಪ ಹೊತ್ತಿಗೆ. ಅಷ್ಟರಲ್ಲಿ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಅದನ್ನು ಬೇರೆ ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ ನಾನು. ಇದರಲ್ಲಿ ಈ ಗ್ಯಾಸಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಉಂಟಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಸಣ್ಣಕ್ಕೆ ಪುಡಿ ಪುಡಿ ಮಾಡಿ ತೆಗೆದಿಟ್ಕೊಂಡೆ. ಅಷ್ಟರಲ್ಲಿ ಇದು ಕುದೀತದೆ. ಕುದ್ದಾದ ಮೇಲೆ ಇದಕ್ಕೆ ನಾನು ಈಗ ಈ ಕಸೂರಿ ಮೇಥಿ ಪುಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಹಾಕ್ಕೊಳ್ಬೇಕು. ಎಲ್ಲ ಕರೆಕ್ಟ್ ಪುಡಿ ಪುಡಿ ಆಗಬೇಕು. ಒಳ್ಳೆಯದಾಗ್ತದೆ ಅದರದ್ದು ಪರಿಮಳ ಉಂಟಲ್ಲ, ಒಳ್ಳೆ ಬರ್ತದೆ ಕಸೂರಿ ಮೇಥಿ ಹಾಕಿದರೆ. ನಿಮಗೆ ಸ್ವಲ್ಪ ಹೋಟ್ಲಲ್ಲಿ ತಿಂದಾಗೆ ಬರುತ್ತೆ ಇದು ಟೇಸ್ಟ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿದ್ದನ್ನು ಆ್ಯಡ್ ಮಾಡಿಕೊಂಡೆ. ಮತ್ತು ನಾನಾಗ ಇದು ಫ್ರೆಶ್ ಕ್ರೀಮ್ ಮಾಡಿ ಇಟ್ಟಿದ್ದೇನಲ್ಲ, ಅದರಲ್ಲಿ ಸ್ವಲ್ಪವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹಾಗೆ ತೆಗೆದಿಟ್ಕೊಂಡಿದ್ದೇನೆ, ಯಾಕಂದರೆ ಸರ್ವ್ ಮಾಡುವಾಗ ಪುನಃ ಹಾಕ್ಕೊಳ್ಬೇಕು, ಅದಕ್ಕೋಸ್ಕರ. ಈಗ ಈ ಫ್ರೆಶ್ ಕ್ರೀಮ್ ಹಾಕಿದೆ ಅಲ್ಲ, ಈಗ ಇನ್ನೊಂದು ಸ್ವಲ್ಪ ಬೆಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಹಾಕ್ಕೊಂಡಾದಮೇಲೆ ನಮ್ಮದು ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆಗ್ತದೆ. ಈಗ ಬೆಣ್ಣೆ ಹಾಕಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಪುನಃ ಅದು ಸರ್ವ್ ಮಾಡುವಾಗ ಪುನಃ ಬೆಣ್ಣೆ ಮತ್ತು ಕ್ರೀಮು ಹಾಕ್ಕೊಳ್ಬೇಕು. ಅದೇ ಒಂಥರ ಟೇಸ್ಟ್ ಕೊಡೋದು ಇದಕ್ಕೆ. ಒಂಥರ ಅದೇ ನಾನು ಹೇಳಿದ್ನಲ್ಲ, ರೆಸ್ಟೋರೆಂಟ್ ಸ್ಟೈಲಲ್ಲಿ ತಿಂದ ಹಾಗೆಯೇ ಆಗ್ತದೆ. ಈಗ ಇದನ್ನು ಗ್ಯಾಸ್ ಬಂದ್ ಮಾಡಿಕೊಂಡು ಈಗ ಸರ್ವ್ ಮಾಡ್ತೇನೆ. ನೋಡಿ, ಈ ಸರ್ವ್ ಮಾಡೋದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಫ್ರೆಶ್ ಕ್ರೀಮ್ ಸ್ವಲ್ಪ ತೆಗೆದಿಟ್ಕೊಂಡಿದ್ದೇನಲ್ಲ, ಅದನ್ನು 1-2 ಸ್ಪೂನು ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು, ಇದಕ್ಕೆ ಚಪಾತಿ ಅಥವಾ ನಾನ್ ಅಂಥದಕ್ಕೆಲ್ಲ ಹಾಕ್ಕೊಂಡು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾನಿಲ್ಲಿ ಚಪಾತಿ ಮಾಡಿದ್ದೇನೆ. ಚಪಾತಿ ಒಟ್ಟಿಗೆ ಇದನ್ನು ಸರ್ವ್ ಮಾಡಿ ತಿನ್ನೋದು ಒಳ್ಳೆಯದಾಗಿತ್ತು, ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಆಮೇಲೆ ನಂಗೆ ಕಮೆಂಟಲ್ಲಿ ಹೇಗೆ ಬಂತಂತ ತಿಳಿಸಿ. ಇದು ನಮಗೆ ತುಂಬ ಟೇಸ್ಟಾಗಿ ಆಗಿತ್ತು. ನೀವು ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಥರ ಬಂದಿತ್ತು ಅಂತೇಳಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಬಾಯ್, ಸಿ ಯು.